ಅಲ್ಲ ಮತ್ತೊಂದು ಹಂಚಿ ಐತಲ್ಲ ಮಾರೆ, ಅದು ಕೊಡಕಾಯಿಲ್ಲ. ಇದು ಎಂತ ಹಂಚಿ ಕೊಟ್ರಿ ಮಾರೆ, ರಗಳಿ ಆಪಾರ್ದು ಒಳಗೆ ಅದು ಅಷ್ಟು ಹಂಚಿ ಐತಿ ಮಾರ. ಒಂದು ಹಂಚಿ ಕೊಡಕಾತಿಲ್ದ ಆ ಗರ ಹಂಚಿಲ್ಲ ಅಲ್ಲ, ಹೇಳ್ಕೂಳ ಬಾಯಿ ಬಂದು ಬೈತ್ರಿ ನೀವು. ಇದು ಒಂದು ಹಾಕ್ರೆ ಒಂದು ಹಾಕ್ರಿ, ರಗಳಿ ಆಪಾರ ಐತ್ಲಿ. ಮಳೆ ಬಂದು ಕೂಡಲೇ ಹಾಕಂತ, ನಿನ್ನೆ ಹಾಕಿ ರಾತ್ರಿ ಹಾಕಿ ಮಾರ. ಮಳೆ ಬತ್ತ ತದಲ್ಲಿ ನಾಳೆ ಬೆಳಿ ಹಾಕ ಸಹಿ ಅಂತ್ರಿ. ಮತ್ತೆ ಹೇಳ್ಕೂ ಸಿಟ್ಟು ಬತ್ತು ನಿಮಗೆ. ಹಾಯ್ ನಮಸ್ಕಾರ ಮಾರ್ರೆ. ಅರ್ಧ ಜೀವ ಆಯ್ತು ಬೆಳಗ್ಗಿಂದ. ಮನೆ ಕೆಲಸ ಮಧ್ಯಾಹ್ನಕ್ಕೆ ಏನು ಮಾಡಿ. ಹಾಯ್ ಮಳೆಗಾಲ ಶುರು ಆಯ್ತು ಈಗ. ಆಯ್ತಾ ನಿನ್ನೆ ಯಾರಾದ್ರು ಏನು ಮಳೆ, ಈ ತಿಂಗಳು ಮಳೆ ಇಲ್ಲ ಮರ, ಈ ತಿಂಗಳು ಮಳೆ ಅಲ್ಲ, ನಿನ್ನೆ ರಾತ್ರಿ ಮಳೆ ಹೊಡೆದಿಲ್ಲ ಯಾರಿಗೆ ಗೊತ್ತಿಲ್ಲ. ಹಾಯ್ ಆಚೆ ಮನೆಗೆ ಅಂತ ನಮ್ಮಲ್ಲಿ ಮಳೆ ಇಲ್ಲ ಮರ ಅಂದ್ರು. ಆಯ್ತಾ ಇಲ್ಲಿ 3-4 ಹಂಚು ಹೋಯ್ತು ಹೆಡಿ ಬಿದ್ದು. ಹಾಂ ಹೆಡಿ ಒಣಗಿದ್ದು. ತೆಂಗಿನಕಾಯಿ ಕೊಯ್ಯೋರ್ನ ಹುಡುಕಿ ಈಗ ನಾವು ಬೆಂಕಿ ಕಟ್ಟಿ ಹಿಡ್ಕೊಂಡು ಸೂಡಿ ಹಿಡ್ಕೊಂಡು ಹುಡ್ಕೋಬೇಕು. ಮರ ಹತ್ತದಲ್ಲಿದ್ರೆ ಹೇಳಿ 1,000 ಕೊಡ್ತೇವೆ ಮರ ಹತ್ತಿ ಕೊಡಿ ಮರ ಅಂದ್ರೆ ಕೆಂಬರಲ್ಲ. ಹಾಯ್ ಆಯ್ತಾ ಒಂದು 4 ಮೊಂಡ ಇತ್ತು ಮರ ಮನೆ ಕೊಯ್ ಕೊಡಿ ಹೇಳಿದೆ. ನಾಳೆ ಬತ್ತಿ ಅಕ್ಕ, ನಾಳೆ ಬೆಳಿಗ್ಗೆ ಬತ್ತಿ ಅಕ್ಕ, ನಾಡ್ದು ಬೆಳಿಗ್ಗೆ ಗ್ಯಾರಂಟಿ ಅಕ್ಕ ಅಂದ. ತಿಂಗಳು 3 ಆಯ್ತು. ಹಾಯ್ ಆಯ್ತಾ ಒಂದೊಂದೇ ಹೆಡಿ ಒಣಗೋದು ಮಾಡಿದ್ಮೇಲೆ ಬೀಳೋದು. ಆಯ್ತಾ ನಾವು ಇಲ್ಲಿ ಹೆಂಗಸರಿಕೆಯಲ್ಲಿ ನೀವು ಹಂಚಾಕಿ ಮರ ಹೇಳಿರ್ತೇ ಇಲ್ಲ. ಒಂದು ಸಲ ಹಿಂಗೆ ಗುರೈಸಿ ಒಳಗೆ ಹೋತಿರ್ಟ್ರು ಅವ್ರು ಗೊತ್ತಿಲ್ಲ. ಆಯ್ತಾ ಹೇಳಿ ಸಿಟ್ಟು ಬರತ್ತೆ. ಅಡುಗೆ ನೀವು ಮಾಡ್ತೀರಿಯಾ, ಆನಕಕ್ಕಿ ಹಾಕ್ತೀರಿಯಾ, ನೀವು ಮೀನು ಕೊಯ್ತೀರಿಯಾ, ಮಕ್ಳ ಬಟ್ಟೆ ನೀವು ಒಗ್ದಾಕ್ತೀರಿಯಾ ಅಂತ್ರು. ಆ ರಗಳಿಗಿಂತ ಬಾಯಿ ತುಂಬ ಬೈಸ್ಕೊಂಬಿಂತ ಇತ್ತಿಲ್ಲ. ಅರ್ಧ ಗಂಟೆ ಪುರ್ಸು ತಪ್ಪದು ಒಪ್ಪದು. ಹಾಯ್ ಹಾಂ ನಮ್ಗೆ 1000 ಕೆಲಸ ಇರೋದು ಪ್ಯಾಟಿಗೆ. ಮನೆಗೆ ಫೋನ್ ಮಾಡಿ ಆಯ್ತು ಈಗ ಇಲ್ಲ. ಹೌದಾ ಕೊಡ್ಕಿ ಮೇಲೆ ಹೆಡಿ ಬಿದ್ದಿತ್ತು, 2 ಹಂಚು ಹೋಯ್ತು ಇಡ್ತೀಯಕ್ಕ. ಅವರು ₹1 ಫಿನಿಶ್ ಮಾಡಿಬಿಟ್ರು. ಹಾಯ್ 2 ಕಾಲ್ ಮಾಡಿ ಕೈದು ಮಾಡಿಬಿಟ್ರು. ಹೆಡಿ ಬಿದ್ದಿತ್ತು ಅಂದರೆ ಕೂಡಲೇ ಬರ್ಬೇಕು ಹೇಳಿ. ನಾವು ಅಲ್ಲಿ ಜಿಗ್ ಬಿಡ್ಕೋಬೋದು. ಮಳೆ ಎಷ್ಟು ಬರುತ್ತೆ, ಮಳೆ ಬಂದು ವಾಡ್ ನೀರು ಬಿಡುತ್ತಲ್ಲ ಮರ್ರೆ. ಆಯ್ತಾ ಇಲ್ಲಿ ಗಣಿ ನಿನ್ನೆ ಮೊನ್ನೆ 3 ಹಂಚಾಕತ್ತು, 3 ಹಂಚಾಕತ್ತು. 3 ಅಲ್ಲೊಂದು 4 ಆಯ್ತು, 4 ಈಗ ಒಂದು 5 ಆಯ್ತು. ಈಗ ನಿಮ್ಮ ಹತ್ರ ಮಾತಾಡ್ತೀವಿ ಇಪ್ಪತ್ತಿಗೆ ಆಚೆ 2 ಹೆಡಿ ಬಿತ್ತಂದ್ರೆ ಮತ್ತೆ 8 ಹೊತ್ತು ಈಗ ಅಲ್ಲಿ. ಆಯ್ತಾ ಒಂದು 100 ಹಂಚು ಮನೆ ಎದುರು ಇಡೋದು ರಗಲಿ ಬೇಡ ಹೇಳಿ. ಪ್ರತಿ ವರ್ಷ 100 ಹಂಚು. ಹಾಯ್ ಹಾಂ ಎಂತ ಮಾಡೋದು, ಜನ ಸಿಕ್ತರ ಕಂಡ್ರಿ ನೀವು. ಅಯ್ಯಪ್ಪ ಗರ್ಗರಂಗ ಮಾಡ್ಲಿಕ್ಕೆ ಮತ್ತೆ ಕೋಳಿಪಾಡಿ ಹೋತ್ರಿ ಬಿಟ್ರೆ ಸಾಯಂಕಾಲದವರೆಗೆ, ಬೆಳಗ್ಗೆ ಸಾಯಂಕಾಲ ಆಯ್ಕಂತ ಬಿಟ್ರೆ ಬನ್ನಿ ಒಂದು ಅರ್ಧ ಗಂಟೆ ಕೆಲಸ ಮಾಡಿ 200 ತಗೊಂಡು ಹೋಗಿ ಅಂದ್ರೆ ಯಾರೂ ಬತ್ತಿಲ್ಲ. ಯಾರು ಕೇಮಕ್ಕಿಲ್ಲ ಈಗ, ಯಾವ ತಲೆ ಬಿಸಿಲ್ಲ. ಈಗ ಮುಂಚಿನ ಗಂಟೆ ಮೈ ದುಡ್ದಲ್ಲ, ಮೈ ಕೈ ಕೊಳಿ ಹಾಪಕ್ಕಾಗ ಈಗ ಕಟಕ್ಕೆ 50,000 ಮೊಬೈಲ್ ಇಟ್ಕೊಂಡ್ರು ಕೈಯಲ್ಲಿ. ಹಲೋ ಹಾಂ ಬರ್ತೆ ಅರ್ಧ ಗಂಟೆ ಬಿಟ್ಟು ಆಯ್ತಾ ಅಂತ. ಅರ್ಧ ಗಂಟೆ ಬಿಟ್ಟು ದೇಸಂಗೆ ಹಾಪ್ದಲ್ಲ ಭಾರಿ ಹಾಪೋದು. ಹಾಯ್ 11 ಗಂಟೆ ಆರ್ಸೆ ಕುಡಿಸು ಮಾಡಿರ್ತಿಲ್ಲ, ಸಾಯಂಕಾಲ 6 ಗಂಟೆ ಕುಡಿತಿಕೋ ಅಂದ್ರು. ₹200 ಕೆಲಸ ಇತ್ತು ಮಾರ, ಸಣ್ಣ ಕೆಲಸ ಮಾರ್ರೆ. ಒಂದು ಚೂರಿಗಣೆ ಆ ಜಡ್ಡು ಒಂದು ಚೂರು ಕೆಸಿ ಈಚೆ ಮಾಡಿ ಹೇಳಿರ್ತೇ ಇಲ್ಲ. ಬೋರು ಜನ ಇಲ್ಲ, ಎಂತ ಮಾಡ್ಕೊ ಮನೆ ಮಂದಿಯವ್ರು ನಾವೇ ಮಾಡಿ ಸೈಕಿಲ್ ಗೊತ್ತಾಯ್ತಾ. ಕಾಲೇಜ್ ಹಬ್ಬ ಮಕ್ಳ ಕೈಯಲ್ಲಿ ಒಂಚೂರು ಹಂಚಿಕೊಡಿ ಮಾರ್ರೆ. ಒಂದು ಜಡ್ಡು ಕೇರಿಸಿ ಆ ಹೊಂಗಿ ಒಂಚೂರು ಒಳ ಹಾಕ್ಯಂದ್ರೆ ಅವ್ರು ಮಾಡ್ತಾರ. ಅವ್ರು ಪುಸ್ತಕ ಇಟ್ಕೊಂಡು ಹಿಂಗೆ ಅಂತ ಹೇಳ್ತಾರೆ ಗಣಿ. ನಂಗೆ ಟೈಮ್ ಆಯ್ತು, ಗಂಟೆ ಆಯ್ತು, ಒಂದು ಕ್ಲಾಸ್ ತಡ ಆಯ್ತಕ್ಕಂತ ಅಂತಾರೆ. ಹಾಯ್ ಬಪ್ಪವ್ರು ಯಾರಿಲ್ಲ. ಶಾಲೆ ಮಕ್ಳ ಕೈಯಲ್ಲಿ ಹುಲ್ ಜಪ್ಪಿ ಬನ್ನಿ, ಅದು ಬನ್ನಿ, ಇದು ಬನ್ನಿ, ಹಾರು ತನ್ನಿ ಕೊಟ್ರಿ ತನ್ನಿ ಹೇಳ್ರಿ. ಬಪ್ಪವ್ರು ಯಾರಿಲ್ಲ. ಆ ಕಾಲದಲ್ಲಿ ಆಯ್ತು ಮುಗ್ದು ಆಯ್ತದ. ಹಾಯ್ ಹಿಂದಿನ ಕಾಲ ಅಲ್ಲ, ಒಂಡಾರ ಕಂಬಳ ಅಲ್ಲ ಹೇಳಿ. ಆಯ್ತಾ ಆ ನಮನೆ ಆಯ್ತು. ಈಗ ಅದಕ್ಕೆ ನಮ್ಮ ಮನೆ ಕೆಲಸ ಇತ್ತಲ್ಲ, ಅರ್ಧ ಗಂಟೆ ಹೆಚ್ಚುಗಾಮಿ ಯಾರು ಅಡ್ಡಿಲ್ಲ, ನಾವೇ ಮಾಡೋದು. ಎಂತಂತ್ರಿ ನೀವು? ಅದು ಸರಿ ಉಪಾಧ್ಯಕ್ಷರೇ, ಅಷ್ಟು ಜನ ಹೊಡೆದ್ರು ನಾನು ಹಾಕೊಡ್ಲಿಲ್ವಲ್ಲ ಯಾಕೆ? ನನ್ನ ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಒಟ್ಟಿಗೆ ಯಾರನ್ನ ಬೇಕಾದ್ರೂ ಹಾಕೋಬಹುದು, ಆದ್ರೆ ಒಬ್ರನ್ನೊಬ್ರು ಹಾಕೊಡ್ಬಾರ್ದು. ನಿನಗೆ ಗೊತ್ತೇನೆ? ನನಗೆ ಗೊತ್ತಿಲ್ಲ ಕಣ. ಉಪಾಧ್ಯಕ್ಷರೇ ನೋಡ್ರಿ ನಮ್ಮ ಹುಡುಗಿನ. ಅಧ್ಯಕ್ಷರೇ ನೀವೇನೇ ಹೇಳಿ ಅಧ್ಯಕ್ಷರೇ, ನಿಮ್ ಹುಡುಗಿ ಬಾರಿ ಇಂಟೆಲಿಜೆಂಟ್. ಹೆಂಗಂತೀರಾ? ಅವಳು ಚೆನ್ನಾಗಿ ಕಾಣಿಸ್ಬೇಕು ಅಂತ ಪಕ್ಕದಲ್ಲದ ಸ್ಕ್ರಾಪ್ ಹಾಕಿ ಓಡಾಡ್ತಾವಳು. ಎಸ್ ಸೇಮ್ ನನ್ ಥಿಂಕಿಂಗ್. ಮತ್ತೆ ಹುಡುಗಿರಿಗೆ ಅವಮಾನ ಮಾಡಬಾರ್ದಂಗೆ. ಬೋಲಿ ಬಿಡಿ, ಬೇಜಾರು ಮಾಡ್ಕೋಬೇಡಿ. ಈಗೇನಂದ್ರೆ ಈ ಲವ್ ಲೆಟರ್ ತಗೊಂಡು ನಮ್ಮ ಹುಡುಗಿ ಕೆಲಸ ಫ್ರೆಂಡ್ಶಿಪ್ ಅಲ್ಲಿ ಇದೆಲ್ಲ ಮಾಡ್ಬೇಕು. ಹೋಗ್ರಿ ನನ್ನ ಮಗಂಗ್ ನೋವು, ನಮಗ್ ನೋವು. ಇವನ್ ಯಾಕೆ ಬರ್ತಿದ್ದಾನೆ? ಏನೋ ಏನ್ ಹೇಳೋ? ತಗೋ ಇದನ್ನ ಓದ್ಬಿಟ್ಟು ನಾಳೆ ಬಂದು ಏನು ಅಂತ ಹೇಳಿ. ಕೊಟ್ಬಿಟ್ಟೆ. ಓ ಕಟ 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 ಕಟ. ನಮ್ಮ ಅಪ್ಪನ ಪೈಲ್ಸ್ ಆಪರೇಷನ್ ಆಗ್ಬೇಕಾದ್ರೂ ಈ ರೇಂಜಿಗೆ ಟೆನ್ಷನ್ ಆಗ್ಲಿಲ್ಲ. ಇಲ್ಲ ಹೋಗಿವೆಲ್ಲ ಯಾಕ್ರಿ? ಅಲ್ಲ ಈಗ ಹುಡುಗಿ ಬಂದು ಏನ್ ಹೇಳ್ತಾಳೆ ಅನ್ನೋ ಟೆನ್ಷನ್ ಓಡಾಡ್ಬೇಕು. ಅವಳು ಓಕೆ ಅಂದ್ರೆ ಅವ್ರ ಅಪ್ಪ ಅಮ್ಮನ ಮದುವೆ ಗೊಪ್ಸಕ್ ಓಡಾಡ್ಬೇಕು. ಅದು ಓಕೆ ಅಂದ್ರೆ ಫಸ್ಟ್ ನೈಟ್ ಯಾವ ಒಳಗೆ ಬರ್ತಾಳೆ ಅಂತ ಓಡಾಡ್ಬೇಕು. ಅದಾದ್ಮೇಲೆ ಹೆರಿಗೆ ಆಸ್ಪತ್ರೆ ಮುಂದೆ ಓಡಾಡ್ಬೇಕು. ಮಕ್ಕಳಾದ್ಮೇಲೆ ಅವ್ರನ್ನ ಬೆಳ್ಸಕ್ ಓಡಾಡ್ಬೇಕು. ಗಂಡ ಆದ್ರೆ ಕಲ್ಸಕ್ ಓಡಾಡ್ಬೇಕು, ಹೆಣ್ಣಾದ್ರೆ ಕಲ್ಸಕ್ ಓಡಾಡ್ಬೇಕು. ಬೆಳೆದು ದೊಡ್ಡವರಾದ್ಮೇಲೆ ನಮ್ಮನ್ನ ನೋಡ್ಕತ್ತಲ್ಲ ಅಂದ್ರೆ ಇನ್ನೊಂದು ಮಕ್ಕಳು ನಮ್ಮನ್ನ ನೋಡ್ಕತ್ತಿಲ್ಲ ಅಂತ ಬೈಕೊಂಡು ಓಡಾಡ್ಬೇಕು. ಇದೆಲ್ಲ ಬೇಕಾ? ಕೈಲಾಗ್ದಿದ್ದವ್ರು ಬಾಯಿ ತುಂಬಾ ಮಾತಾಡ್ತಾರೆ, ಮತ್ತೆ ಪುರಾಣ ಹೇಳ್ತಾವನ. ಅಧ್ಯಕ್ಷರೇ ಅವರೇ ಬರ್ತಿದ್ದಾರೆ. ಅಲ್ಲೋಡೆ ಹೋಗ್ ಹೇಳು.
ಏಯ್ ಈ ಕರ್ಕಿ ಹಾಕೋ ಬತ್ತಾವಳೆ. ಮೋಸ್ಟ್ಲಿ ನಿಮ್ಮ ಹುಡುಗಿಗೆ ಹೇಳಕ್ ನಾಚಿಕೆ ಇರ್ಬೇಕು, ಅದಕ್ಕೆ ಅವಳು ಬರ್ತಾವಳೆ. ಹಂಗಾರೆ ನೀನೇ ಹೋಗು, ನನಗೂ ಕೇಳಕ್ ನಾಚಿಕೆ. ನಾನು ಹೋಗಲ್ಲ. ನಾನು ಹೋಗಲ್ಲ. ಆ ತಿಮ್ಮೇಗೌಡರು ಉಪಾಧ್ಯಕ್ಷರಾಗಬೇಕು ಅಂತಿದ್ರು. ಇದ್ದೀನಿ. ಹೇಳಿ. ರಾತ್ರಿ ಎಲ್ಲ ಓದಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಪೇಪರ್ನಲ್ಲಿ ಬರ್ದಿದ್ದ ಪ್ರತಿಯೊಂದು ಅಕ್ಷರನೂ ಪೆನ್ನಿಂದ ಬರ್ದಂಗಿರ್ಲಿಲ್ಲ, ಮನಸ್ಸಿನಿಂದ ಬರ್ದಂಗಿತ್ತು. ಐ ಲವ್ ಯು. ಕಳ್ಳೀವಳು, ಅಯ್ಯೋ ಕಳ್ಳೀವಳು, ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು, ಬಾಲು ಮಳ್ಳೀವಳು, ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬಾ ಹೆಡಿಸಿ. ಏನೋ ಮಾಡ್ತಾ ಇದೆಯಾ ಇಲ್ಲಿ? ನನ್ನ ಬ್ಯಾಟಲ್ಲಿ ನೀನ್ ಶಿಕ್ಷೆ ಹೊಡಿತಾ ಇದೀಯಾ? ಬ್ಯಾಟ್ ಯಾರ್ದಾದ್ರೇನು, ಬಾಲ್ ಹಾಕಿದ್ ನನಗೆ ತಾನೆ. ಆ ಲೆಟರ್ ನಮ್ಮ ಹುಡುಗಿಗೆ ಅಂತ ಹೇಳ್ಬೇಕು ತಾನೆ. ಹುಡುಗಿರ್ ಮನ್ಸು ತರ ಅವ್ರ ಮನ್ಸು ನೋಯಿಸ್ಬಾರ್ದು, ಗೌರವ ಕೊಡ್ಬೇಕು ಅಂತ ನೀನೇ ತಾನೇ ಹೇಳಿದ್ದು. ಓ ಮೈ ಗಾಡ್, ನಮ್ಮ ಹುಡುಗನಿಗೆ ಲವ್ ಸೆಟ್ ಮಾಡೋಣ ಅಂತ ಹೋದೆ, ನೀನ್ ನನಗೆ ಒಂದು ಲವ್ ಸೆಟ್ ಮಾಡ್ಕೊಟ್ಬಿಟ್ಟೆ. ಏನಪ್ಪಾ ನಿಲ್ಲಿ ಹೇಳ್ಬಿಟ್ಯಾ? ಹೆಂಗೋ ಹೇಳ್ಬಿಟ್ಟೆ ಕಣೆ. ಆಯ್ತು. ಏನಂದ್ರು ನಮ್ಮೋರು? ಅಮ್ಮ ತಾಯಿ, ನಾನು ಎಂತೆಂಥ ಕರ್ಮಗಳನ್ನೂ ನೋಡಿದ್ದೀನಿ, ಏನೂ ಆಗಿರ್ಲಿಲ್ಲ. ಆದ್ರೆ ಹಿಂಗ್ ನುರಿತಾ ಇದೆಯಲ್ಲ, ಇದನ್ನ ಮಾತ್ರ ನೋಡಕ್ ಆಗ್ತಾ ಇಲ್ಲ. ನನ್ನ ಕಣ್ಣು ಹಿಂಗ್ ಹೋಗಕ್ಕಿಂತ ಮುಂಚೆ ಹೋಗ್ತಾರೆ. ಹಲೋ, ನಾಳೆ ಅಯ್ಯ ಹಬ್ಬ ಈ ರ್ಯಾಪಳ ಈಗ ಕುರ್ಚಿ ಒಳಗಿಡಿಯಾ, ಈಗ ಕುರ್ಚಿ ಒಳಗಿಡು. ನೀವು ಓದು ಇಲ್ಲ ಅಂತೆಲ್ಲ ಮರ, ಆಗ ಬೆಳಗಿನಿದ್ದ ಕೆಲಸ ಮಾಡೋಕಂದ್ರೆ ಹೇಳ್ರಿ ಹಿಂದೆ ಮುಂದೆ ಕಾತ ಕೂತ್ಕೊಳ್ತಾವ ಅಲ್ಲಲ್ಲ. ಎರಡು ಹೊಂಚಿ ಕೂಡ ಹೇಳ್ರಿ, ಅವ ಈಗ ಕುರ್ಚಿಗಿಂದ ಅರ್ಧ ಗಂಟೆ ಇವಾಗ ಅಮ್ಕೋತ ಗಳಿಗೆ ಇಲ್ಲ. ಈಗ ಆ ಮ್ಯಾಚ್ ಇತ್ತು ಈ ಮ್ಯಾಚ್ ಇತ್ತಂತ ಈಗ ಹೇಳಿ ಕೂಸಿಟ್ಟು ಬತ್ತು ನಿಮ್ಗೆಲ್ಲ. ಪದಕ ಮೊಡ್ಲಿತ್ತ ಒಂದು 50 ಮೊಡ್ಲು ಮಳೆಗಾಲಕ್ಕಲ್ಲ. ಅಕ್ಕ ಆ ಗಿರ್ಜನಿಗೆ ಕೊಟ್ಟು ಕಳ್ಸಿ. ಹೊಯ್ಕಷ್ಟೇ ಅದೇ ಹೆಡಿ ಬಿತ್ತು ಮಾರ, ಹೆಡಿ ಬಿತ್ತದ ನಮ್ಗೆ ಅದೇ ಕೆಲಸ. ಮತ್ತೆ ಎಂತ ಮಾಡು, ನಿನ್ನೆ 3 ಹಂಚು ಹಾಕದ್ ನೀವು ಕಂಡ್ರಿ ಅಲ್ಲ, ಈಗ 1 ಹಂಚು ಹಾಕದ್. ಯಾರಿಗೆ? ನಮಗೆ ಇನ್ನೊಬ್ಬರ ಮನೆ ಸುದ್ದಿ ನಂಬೇಡ ಮಾರ್ರಿ, ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮದು ಮಾತ್ರ ಹೇಳು. ಅಕ್ಕ ಸಾಯಂಕಾಲ ಆಯ್ತು ಅಕ್ಕ 50 ಸಾಕು, 50 ಅಡಿ ಸಾಕಾ? ಮತ್ತೆ ಈಗ ನೀ ಮಳೆಗಾಲ ಬೇಕಲ್ಲ ಮರ್ರಿ. ಜಟ್ಟಿ ಮಳೆ ಹೊಡ್ತಿತ್ತಿಲ್ಲ, ಕಾಯ್ಕತ್ ಕೇಂದ್ರ ಇಲ್ಲ. ಈಗ ಕಾಯ್ಕತ್ ಬೇಕಿದ್ರೆ ನೀವು MLA ಫೋನ್ ಮಾಡ್ಕೀಗ. MLA ಮಿನಿಸ್ಟ್ರು ಮತ್ತು MP ಡೆಲ್ಲಿಂದೆಲ್ಲ ಫೋನ್ ಬರ್ಕಿ. ಒಂದು ಸಾವಿರ ಕಾಯ್ಕತ್ತೆ ಬೇಕು ಮರ ಹೇಳಿ. ಅವ್ರು ಅಲ್ಲಿಂದೆಲ್ಲ ಫೋನ್ ಮಾಡಿ ಹೇಳಿ ಕಾಯ್ ಅವ್ರಿಗೆ 1 ಸಾವಿರ ಕಾಯ್ಕತ್ತ ಕೊಡಿ ಹೇಳಿ. ನಮ್ಮನೆ ಇಂಪ್ಲುಯೆನ್ಸ್ ವ್ಯಾಪಾರ ಆಯ್ತು, ಕಾಯ್ಕತ್ತಿಲ್ಲ ಈಗ. ಕಾಯಿ ಸೋಲು ಸಿಗ್ತಾರೆ ಕಂಡಿರಿ ನೀವು. ಅಯ್ಯೋ ಮೊನ್ನೆ ಒಂದು ಸತ್ತನ ಕತೆ ಇತ್ತು ಮಾರ, ಒಂದು 100 ಕಾಯಿ ಕೊಡಿ ಮಾರ ಅಂದಳು. ಈ ಮನೆ ಹೆಂಗೆ ಸತ್ರ ಹೇಳಿದ್ರೆ 100 ಕಾಯಿ ಸೋದ್ರೆ ಅಂದೆ. ಈ ಹೆಂಗ್ಸ್ರು ಇತ್ತಿಲ್ಲ, ರೂಮ್ ಮೆಟ್ಟಿಗೆ ಯಾರು ಗಿಡಕ್ಕೆ ಒಳಗೆ ಹೋದ್ರೆ ಯಾರು ಬರಲಿಲ್ಲ. ಹೊಯ್ ಆಯ್ತು, ಸಾಯಂಕಾಲ ಬಂದು ಕಾಯಿ ಸೋಲು ಶುರು ಮಾಡೋದು ನಾವು. ಆಯ್ತಾ, 120 ಕಾಯಿ ಸೋಲು ಕೊಟ್ಟೆ. ಒಂದು 100 ಕಾಯಿ ಸೋಲ್ದಿಗೆ 70 ರೂಪಾಯಿ ರೇಟಿಗ. ಅದಕ್ಕೂ ಬರ್ತಾರೆ ಬಪ್ಪೋರು ಯಾರಿಲ್ಲ. ಮೊನ್ನೆ ಹಬ್ಬ ಬೆಳಗ್ಗೆ ಒಂದು ಬೇಗ ಬಂದ, ಓಲಿತ್ತಲ್ಲ ಮಾರ, ಒಂದು 70-80 ಕಾಯಿ ಸೋದ್ರೆ ಅಂದೆ. ಬಪ್ಪು ಸ್ವಲ್ಪ ಪೆಗ್ಗಾಯಿ ಬಂದಿರೋ, gali ಚುಕ್ಕೊಂಡು ತಿನ್ಕ ಬಂದಿರು. ನಾವೆಂತ ಹೇಳೋಕ್ಕಿತ್ತ ಮಕ್ಳ ಹತ್ರ ಹೇಳಿದೆ, ಬೆಂಕಿ ಕಟ್ಟಿ ಕೀರ್ಬೇಡಿ ಅವ್ರ ಹತ್ರ ಅಂದೆ ನಾನು. ಮಕ್ಳ ಹತ್ರ ಅವ್ರ ಬಾಯಿ ಹತ್ರ ಹೋಗಿ ಬೆಂಕಿ ಕಟ್ಟಿ ಕೀರ್ಬೇಡಿ, ಬಾಯಿ ಬಗ್ಗ ಅಂತಂದೆ. ಯಾಕೋತೆ ಎಣ್ಣೆ ಹಾಕಿ ಬಂದಿರೋ. ಆ ಸರಿಯಾಗಿ ಜಂಬಿಗೆ ಮಕ್ಳು ಕಟ್ಟಿ ಕೀರ್ರೆ ಬಾಯಿ ಬಗ್ಗ ಬೆಂಕಿ ಹಿಡಿತು. ಕಾಡಾಗ ಆಯ್ತು, ಕಾಯಿ ಸೋಲೋದು ಒಳ್ಳೆ ಆಯ್ತು. ಕಾಯಿ ಸೋಲೋದು ಈಗನೇ ಕಾಯಿ ಕೆಳಗೆ ಹೊತ್ತ ಅವ್ರು ಕೆಳಗೆ ಹೊತ್ತಂಗೆ ಗೊತ್ತಿಲ್ಲ ನಮ್ಗೆ. ಒಂದು ಬಸ್ ಸುಲಮಣಿ ಇತ್ತು ಮಾರ್ರೆ, ಮೈಗೈತೆ ಹೊಟ್ಟೆ ಹೋಗ್ಸ್ರ ಕಡೆಗೆ. ದೇವ್ರಾಗ ಗೊತ್ತಿತ್ತು, ಕಾಣ್ತಿದ್ದೆ ನಾನು. ಎಣ್ಣೆ ಹಾಕಿ ಒಂದು ಕಾಯ್ತು ಹೀಗಂದ್ರೆ ನಾನು ಹೇಳಿದೆ, ಸುಲಮಣಿ ಅಲ್ಲೇ ಕೆಳಗಿಡಿ ಮರ ಅಂದೆ. ಸುಲಮಣಿ ಅಲ್ಲೇ ಕೆಳಗಿಡಿ, ನೀವು ಕಾಯಿ ಸೋಲು ಬೇಡ, ನೀವು ದುಡ್ಡು ಎಷ್ಟು ತಗೊಂಡೋಗಿ ಅಂದೆ. ಅಲ್ಲ ನಾನು ಇದು ಪೂರ 5 ನಿಮಿಷದಲ್ಲಿ ಪೂರ ಸೋಲ್ದೆ ಆಗ್ತೇನೆ ರೀ. 5 ನಿಮಿಷ ನೀವು ಸೋಲೋ ಅಷ್ಟು ನಮ್ಗೆ ಬೆಳಗಾತು. ನಿಮಗೆ ಹಾರ್ಗೋರು ಒಳಗೆ ಹೋಗೋ ಚಾನ್ಸ್ ಇತ್ತು ಮರ, ಮುಟ್ಟು ಬೇಡ ಅಂತ ಹೇಳಿದೆ. ಎಣ್ಣೆ ಹಾಕಿರಿ, ಕಡೆ 50 ರೂಪಾಯಿ ಕೊಟ್ಟು ಕಳ್ಸೋದು. ಆಯ್ತಾ, ಕಡೆ ನಾವು ಕಾಯಿ ಸೋಲ್ತಿ ಕೂತ್ಕೊಳ್ಳೋದು. ಎಂತ ಮಾಡೋದು, ಮನೆ ಕೆಲಸ ಪೂರ ನಾವೇ ಮಾಡ್ತೀವಿ ಮುಂಚಿನ ಕಂಡಾಗಲ್ಲ. ಎಂತ ಮಾಡಿಗನಿ ಒಂದು 50 ಕಲ್ಲಿತ್ತು, ಅದು ಒಂಚೂರು ಮೊನ್ನೆ ಒಬ್ಬರು ಹೇಳಿದೆ. ಒಂಚೂರು 50 ಕಲ್ಲು ಈಚೆ ಹಾಕಿ ಕೊಟ್ಟು ಮರ ಹೇಳಿದೆ. ಎಷ್ಟು ಕೊಟ್ಕೊಂಡೆ? 50 ಕಲ್ಲಿಗೆ 50 ಇತ್ತು ಅದ್ರಾಗೆ. 50 ಅಂದರೆ ಒಂದು 60 ಇರೋದು ಮರ ಅಂದೆ. 60 ಇತ್ತು ಅದ್ರಾಗೆ. ಅಂದರೆ ಸರಿ ಲೆಕ್ಕ ಮಾಡ್ಕೊಂತಾರೆ. ಆ ಕಲ್ಲು ಲೆಕ್ಕ ಮಾಡೋಕ್ಕೆ ಮುಂಚೆ ನಾ ಈಚೆಗೆ ಇಡೋದಿಲ್ಲ ಅಲ್ಲ. 50-60 ಇತ್ತು ಅಂಜಾದ ಹೇಳು. ಸರಿ ಇದ್ರೆ ನಾ ತಂಡಿಲ್ಲಿ ಇಡೋದಿಲ್ಲ. ಎಷ್ಟು ಕೊಡ್ಕಂದು
ಒಂದು 700 ರೂಪಾಯಿ ಕೊಡಿ, ನಾವು ಇಬ್ಬರು ಬತ್ತು. ನಾಳೆ ಇಬ್ಬರಲ್ಲ 4 ಜನ ಬನ್ನಿ ಮರ ನಾನು, 4-5 ಜನ ಬನ್ನಿ ನೀವು, ಅಥವಾ 8-10 ಜನ ಕರ್ಕೊಂಡು ಬಂದ್ರಲ್ಲ, ಒಂದು ಟಿ ಗಾಡಿ ಮಾಡ್ಕೊಂಡು ಬನ್ನಿ, ಮನೆಯೊಳಗೆ ಗಾಡಿ ಬತ್ತಂತ ಅಲ್ಲಿ ತಲೆ ಬೀಸಿಲ್ಲ, ಟಿ ಗಾಡಿ ಬನ್ನಿ, 50 ಕಲ್ಲು ಆಚೆ ಹಾಕಿ ಹೇಳಿದೆ ನಾನು. 50 ಕಲ್ಲು ಆಚೆ ಹೋಗಿದ್ರೆ ಇಬ್ಬರು ಬರುತ್ತೆ, 4 ಜನ ಬರುತ್ತೆ, 40 ಜನ ಬರುತ್ತೆ, ಎಷ್ಟು ಕೊಡ್ತೀವಿ ಹೇಳಿ? ಒಂದು ಕಲ್ಲಿಗೆ 20-18 ರೂಪಾಯಿ, ಅವ್ರು ಬಂದ್ಲಾಗ್ದು 40 ರೂಪಾಯಿ ಜಾಸ್ತಿ ಆಯ್ತು ಒಂದು ಕಲ್ಲಿಗೆ. ಆಯ್ತಾ? ಕೆಲಸ ಮಾಡೋರು ಇದ್ರ ಏ ಗಡೆ ಸೋಡ್ಮೇಲೆ ಇಡಲ್ಲ, ಮುಡ್ದಾವ ಕಾಲ ಮೇಲೆ ಹಪ್ಪಳ ಒಣಸಿರ ಮರಲ್ಲ. ಹೇ ಮಕ್ಳೇಂದು ಹೇಳ್ರಿ ಮರೆ, ಕೂಗ್ತಾ ಇರಕ್ಕೆ ಮಕ್ಳಿಗೆ ಏಂತಿಲ್ಲ, ಹಪ್ಪಳ ಒಣಸಿರಲ್ಲ. ಅವ ಹಪ್ಪಳ ಮಾಡಿದ್ರೆ ನಾಡೋ ಕೌಂಚ್ ಆಗ್ತಾನೆ, ಅದು ಅರ್ಧ ಗಂಟೆ ಕೆಲಸ ಇತ್ತು ಈಗ. ಆಯ್ತಾ? ನಿಮ್ಮ ಮನ್ಸಿಗೆ ಕೂಗ್ತಾ ಅಂತ ಮರೋಣ, ಕೂಗುದ್ರಲ್ಲಿ ನಮಗೆ ಕೆಲಸ ಮಾಡಿ ಸಾಕಾಗ್ಯೋದು. ಹಂಗಾಗಿತ್ತೇ ಇಲ್ಲ, ಈ ಕೆಲಸದವ್ರು ಸಿಗದೆ ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊಂಬ ವ್ಯಾಪಾರ ಆಯ್ತು. ಏನಿದು ಇಷ್ಟು ದೊಡ್ಡ ಚೈನು? ಇಕ್ಬಿಟ್ಟ ನೀನ್ ಕರಡಿ ಕಣ್ಣು. ಇದು 1,01,4 ರೂಪಾಯಿಗಳು. ನಮ್ಗೇನ್ ಗೊತ್ತೋಣ, ನಾವು ಬಡವರು. ನನ್ನ ಮಕ್ಳ ನೀವಿಬ್ರು ನನ್ನ ಪಕ್ಕದಲ್ಲಿ ಕೂತಿರೋದೇ ವೇಸ್ಟ್. ಪಾರಿ ಏನು ಫ್ಲವರ್ ಬಿಸ್ನೆಸ್ ಸಿಕ್ಕಾಬಟ್ಟೆ ಡಲ್ ಇದ್ದಂಗಿದೆ. ಅದಿರ್ಲಿ ಮಗ, ಏನೋ ಇದಿಷ್ಟು ದೊಡ್ಡ ಚೈನು, ಎಲ್ಲಿಂದ ಕದ್ಯೋ? ನೋಡಿ ಸರ್, ಕಪ್ಗಿದ್ರೆ ಕದ್ರು ಅಂತಾರೆ, ಬದುಕೋದಿಕ್ಕೆ ನಂಬಿಕೆ ಬೇಕಲ್ವಾ ಸರ್? ಗೊತ್ತಾಯ್ತಾ ಪಾರಿ? ಸಿನಿಮಾ ಡೈಲಾಗ್ ಎಲ್ಲ ಬೇಡ ಮಗ, ನಿನ್ ಯೋಗ್ಯತೆ ಏನು ಅಂತ ನನಗ್ ಗೊತ್ತಿಲ್ವಾ? ಒಂದು ಕದ್ದಿರ್ತೀಯ, ಇಲ್ಲ ಯಾರ್ದಾರೋ ತಲೆ ಮೇಲೆ ಕೈ ಇಟ್ಟಿರ್ತೀಯ. ಇದೆಲ್ಲ ನಮಗ್ ಬೇಕಾಗಿತ್ತೇನ? ಇಷ್ಟು ದಪ್ಪ ಇಷ್ಟು ಉದ್ದ ಇದೀನಲ್ಲ, 100 ಗ್ರಾಮ್ ಚಿನ್ನ ಸಂಪಾದನೆ ಮಾಡಕ್ ಯೋಗ್ತೆ ಇಲ್ವಾ ಪಾರಿ? ಇನ್ನೇನ್ ಇವತ್ತಿಂದ ನೋಡ್ತಿದ್ದೀನೇನೋ ಮಗ, ಬಿಟ್ಟಾಕೋ. ನೀನೇ ಇಷ್ಟ್ ಮೆರಿತಿದ್ಯಾ ಅಂದ್ಮೇಲೆ ಇನ್ ಅವನೇ ನಿಮ್ ಗುರು. ಬಲೆ ಇದೆಯಾ ನೀನು? ಪಕ್ಕದಲ್ಲಿ ಮಂಗಳೂರು ಭೂತಯ್ಯ ಇದ್ದಂಗ ಅವನೇ, ಅವನು ವಿಚಾರಿಸಿಲ್ಲ. ಇವನು ನೋಡಿದ್ರೆ ವಾಂತಿ ಬೇದಿ ಬಂದು ಈಗ ಚಿಕ್ಕುನ್ ಗುನಿಯ ಬೇರೆ ಅಟ್ಯಾಕ್ ಆಗೈತೆ. ಇವನು ವಿಚಾರಿಸಿಲ್ಲ ನೀನು, ಅವನ್ನ ವಿಚಾರಿಸ್ತಾ ಇದೀಯಲ್ಲ ಪಾರಿ. ಅಯ್ಯ, ಊರ್ ಜನದ ಬಗ್ಗೆ ವಿಚಾರಿಸಕ್ಕೆ ನಾನೇನ್ ರಾಜಕೀಯದೋಳ? ಫಸ್ಟ್ ಟೈಮ್ ಯಾರೋ ನನ್ನ ಹಾರ್ಟ್ ನ ಟಚ್ ಮಾಡಿದ್ದಾರೆ, ಅವ್ರ ಬಗ್ಗೆ ಕೇಳಿದ್ರಲ್ಲಿ ತಪ್ಪೇನೋ? ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಲ್ಲ ಪಾರಿ. ಯಾರ್ಗೋ ಹೇಳ್ತಿದ್ಯಾ? ಯಾರ್ಗೋ? ಒಂದ್ ಸರ್ತಿ ವಟಾರದಲ್ಲಿ ತಂದ್ ನಿಲ್ಸು, ಆಚೆ ಹೋಗ್ಬಾರ್ದು, ಹಂಗ್ ಲಾಕ್ ಮಾಡಿಟ್ಕೊಂತೀನಿ ಅವನನ್ನ. ಅಷ್ಟೊಂದ್ ಸೀನ್ ಇಲ್ಲ ಪಾರಿ. ಲೋ ಏಣಿ, ಈ ನನ್ ಮಗ ಸಖತ್ ಓವರ್ ಆಡ್ತಿದ್ದಾನು. ಬೈ ಬರ್ತುಮಾ, ಕೇಳಿಸ್ಕೊಳೋ, ಇವತ್ತಲ್ಲ ನಾಳೆ ಅವನಿಲ್ಲೇ ಬರ್ಬೇಕು, ಇಲ್ಲೇ ಬರ್ತಾನೆ. ತೀರ್ಕಳ ಕನಸು, ಖಾಲಿ ಡಬ್ಬ ಖಾಲಿ ಸೀಸ ನನ್ನ ಮಕ್ಕಳು. ಮೊನ್ನೆ ಬಿಟ್ಟು ದರ್ದಕ್ಕೆ ನೀರು ಬಿಟ್ಟಿರ್ಯಾ? ಆಚೆ ಮೊನ್ನೆ ಬಿಟ್ಟಿರಿ, ಇವತ್ತು 4 ದಿವಸ ಆಯ್ತು. ಆಫ್ ಮಾಡಿ, ಆಫ್ ಮಾಡಿಯಾ? ಆಫ್ ಮಾಡಿ ಮಾರ್ಯ, ಸಾಕು ಆಫ್ ಮಾಡಿ. ಕರೆಂಟ್ ಇಲ್ಲ, ಕರೆಂಟ್ ಒಂದೊಂದು ಗಳಿ ಕರೆಂಟ್ ಹೊತ್ತು. ಈಗ ಗಳಿ ಒಂದು ಅವತಾರ ಇತ್ತು, 4 ಹೆಡಿ ಬಿಸಾಕತ್ತಿ, 1 ಕಟ್ಟಿ ಹೆಡಿ ಬಿತ್ತು ನಡ್ಸಾಕತ್. ನಾಳೆ ಬೆಳಿಗ್ಗೆ ಮರ ಕರೆಂಟ್ ಇಲ್ಲ ಮರ ಅಂತ್ರಿ, ಈಗ ನಮ್ಮನೆ ವ್ಯಾಪಾರ ಆಯ್ತು. ಮತ್ತು ಹಾಯ್ ರಗಲಿ ವ್ಯಾಪಾರ ಎಂತ ಮಾಡೋಕ್ಕಿಲ್ಲಿ. ಆಯ್ತಾ? ಮನೆ ಹಂಗೂ ಕೆಲಸ ಮಾಡ್ಕಲ್ಲ ಮರ್ರೆ. ಜನ ಸಿಕ್ರೇಟ್ ಇಲ್ಲ. ಆಯ್ತಾ? ಮತ್ತೆ ಎಂತೆಂತಕ್ಕೆ ಹೋಯ್ತೆ? ಒಂದು ಸಾಮಾನು ಮುಟ್ಟು ಕಡೆ ಹಾಯ್, ಒಂದು ತಾರ್ಪಲ್ ತಗೊಬರ್ಕ ಮೊನ್ನೆ ಹೋಯ್ತಾನೆ. ಇಲ್ಲಿಂದ ಅಲ್ಲಿಗೆ ಒಂದು ತಾರ್ಪಲ್ ಹಾಕಿಬಿಡ್ರಿ, ರಗಳಿ ಬೆಳೆಯೋಳಿ ಎಲ್ಲ ಮಾಡಿದ್ವಿ. ಹೊಟ್ಟೆ ಹಾತಿದ್ರೆ ತಾರ್ಪಲ್ ಹಾಕೊಳ್ಳಿ. ಒಂದು ಇಷ್ಟೇ ಚೆಂದ 10 ಒಂದು ತಾರ್ಪಲ್ ತಗೊಬಂದೆ, 1300 ರೂಪಾಯಿ ಆಯ್ತು ತಾರ್ಪಲ್ಲಿ. ಒಂದು ತಾರ್ಪಲ್ಲಿ 1300 ರೂಪಾಯಿ ಹಾಯ್. ಇಡೀ ಮನೆಗೆ ಹಾಕಿತ್ತೇ ಇಲ್ಲ, 10,000 ರೂಪಾಯಿ ಖರ್ಚಿತ್ತು ನಮ್ಮ. ಮತ್ತೆ ಮನೆ ಕಟ್ಲಕ್ಕೆ ನಾವು ಎಂತ ಮಾಡೋದು? ಎಂತ ಮಾಡೋಕ್ಕೂ ವ್ಯಾಪಾರ ಇಲ್ಲ. ಈಗ ಆ ಕರು ಒಂದು ಹೊರಕಟ್ಟಿ, ಕರು ಹೊರಕಟ್ಟಿ ಹಾಕಿ ಅಲ್ಲಿ ಹಿಂದೆ ಕಟ್ಟಾಕಿರ್ಸಾಕ, ಮನೆ ಹಿಂದೆ ಹೊಸ ಮನೆ ಹಾಕ್ತಾರೆ ಅಲ್ಲೇ ಕಟ್ಟಾಕಿರ್ಸಾಕತ್. ರಾಘವ ಅಲ್ಲ ಕರಿನ ಕಟ್ಟೆ ಹತ್ಲಾಗೆ ಮರೆ ಹೇಳ ಮಾತು ಬಾಬದು. ಎಲ್ಲ ಆಡ್ಕೋದು ನೀನು? ಒಂದು ಬೆಳಿಗ್ಗೆ ಹೋಯ್ದಲ್ಲ ನೀನು ಆ ಕರಿ ಹರ್ಕಟ್ಟು ಎಲ್ಲ ಮಾಡಿ ಸಾಯ್ಕ ನಾವಿಲ್ಲ. ಮತ್ತೆ ರಗಳಿ ಬರೀ ರಗಳಿ ವ್ಯಾಪಾರ ಇತ್ತೇ ಇಲ್ಲ, ಇದು ಭಾಳ ರಗಳಿ ಬದುಕು ನಾವೆಲ್ಲ ಮಾಡುತ್ತೆ ಹೇಳಿ. ಈಗ ಏನಿಲ್ಲ ಹಾಯ್, ಮತ್ತೆ ಎಂತಕ್ಕೆ ಹೋಯ್ತಾ? ಧಾರಾವಾಹಿ ಕಾಂತಿ ಕೂತ್ಕೊಂಡ್ರಿ ಬಿಟ್ರೆ ಕೆಲಸ ಮಾಡ್ತಾ ಇರಲ್ಲ ಹೆಂಗ್ಸ್ರು ಹಾಯ್. ಹೆಂಗಸ ಧಾರಾವಾಹಿ ಕಾಂತಿ ಕೂತ್ಕೊಂಡ್ರು. ಅಮೃತ ವರ್ಷಿಣಿ, ಮನೆ 3 ಬಾಗಿಲು, ಅಗ್ನಿ ಸಾಕ್ಷಿ, ಪಲ್ಲವಿ, ಅನುಪಲ್ಲವಿ, 60 ಧಾರಾವಾಹಿ ಇತ್ತು. ಅದ್ರಲ್ಲಿ ಎಂತ ಇರುದಿಲ್ಲ ಹಾಯ್. ತಲೆ ಕೆಡ್ಸ್ಕೊಂಡು ಧಾರಾವಾಹಿ ಅಂತ ಇಲ್ಲ. ಇಲ್ಲೊಂಚೂರು ಕೆಲಸ ಮಾಡ್ಕೊಂಬರ ಕೇಮರ ಇರಲ್ಲ, ಅಲ್ಲಿ ಧಾರಾವಾಹಿ ಕಾಂತಿ ರಿಮೋಟ್ ಕಂಟ್ರು ಕೈಲೇ ಇರ್ತಾವೆ. ಆಯ್ತು ಮಾರ್ರೆ ಬಂದೆ ಮಾರಂತ್ರ. ಅದ್ರಲ್ಲಿ ಏನು ದೊಡ್ಡ ನಗೆಡು ಕಾರ್ಯಕ್ರಮ ಎಂತ ಇಲ್ಲ, ಖಾಲಿ ಮರ್ಕು ಧಾರಾವಾಹಿ ಕಾಂತಿ ಬುದಾಯ್. ನಾವೇನಾದರೂ ತಂಗಿ ಮನೆಗೆ ಹೋದರೆ ಅವಳಿಗೆ ಬೇಜಾರಾಗಲ್ವಾ? ನೀನು ಹೇಳೋದ್ರಲ್ಲಿ ಅರ್ಥ ಇದೆ ಹುಷಾ. ನಾವು ಅವ್ರ ಮನೆಗೆ ಹೋದರೆ ಅವ್ರ ಅಪ್ಪ ಅಮ್ಮ ಬೇಜಾರು ಮಾಡ್ಕೊಳ್ಳೋದು ಖಂಡಿತ.
ಅಷ್ಟು ಬಿಟ್ಟರೆ ಮಾರೆ ಮತ್ತೆ ಅಂತ ಇಲ್ಲ ಹಾಯ್ ಈ ಹೆಂಗಸ್ರು ಇತ್ತೇ ಇಲ್ಲ ಹೌದು ಮಾರತಿ ಎಂತ ಮಾರತಿ ಅವಳು ಗಂಡ ಅಲ್ದ ಫಸ್ಟ್ ಗಂಟೆ ಬಿಟ್ಟದ ಅವ ಅಲ್ದ ಅಲ್ಲ ಫಸ್ಟಿನ ಗಂಟೆ ಬಿಟ್ಲಲ್ಲ ಅವಳು ಓ ಅದು ಇದ್ರಾಗಲ್ಲ ಅಮೃತ ವರ್ಷಣೆಗಲ್ಲ ಹೆಂಗಸ್ರು ಯಾವ ದಾರ ಯಾರು ಗಂಡ ಬಿಟ್ಟರೆ ಅಂತಂಗೆ ಓದ್ತಿಲ್ಲ ಹಾಯ್ ಆ ನಮ್ಮನೆ ವ್ಯಾಪಾರ ಧಾರಾವಾಹಿಕ ಕೂತ್ಕೊಂತ ಧಾರಾವಾಹಿಕ ಕಾಣಲಿ ಅದಕ್ಕೆ ಅಂತಕ್ಕಲ್ಲ ಹಾಯ್ ಎಲ್ಲರೂ ನೆಗಡು ಕಾರ್ಯಕ್ರಮ ಕಾಣಲಿ ಆಯ್ತಾ ಅದೇ ಅಂತ ಕಾಮದಲ್ಲ ಇದು ಧಾರಾವಾಹಿಕ ಅಂತ ಕೂತ್ಕೊಂಬು ನಮಗೆಲ್ಲ ಅರ್ಜೆಂಟ್ ಅನ್ನ ಹಾಕಿ ಹೇಳ್ರಿ ಇತ್ತಿಲ್ಲ ಈಗನೇ ಹಪ್ಪಳಲ್ಲಿ ಇತ್ತು ಮೀನು ಮಂಡಿಯಲ್ಲಿ ಇತ್ತಕ ಮಜ್ಜಿಗೆ ಹಾಕಿ ಉಣ್ಣಿ ಆಯ್ತು ಬಂತು 5 ನಿಮಿಷ ಇತ್ತು ಆಯ್ ಅಂದೇಳಿ 5 ನಿಮಿಷ ಅಂದ್ರೆ ಅರ್ಧ ಗಂಟೆ ಕೊಡು ರಿಮೋಟ್ ಕಂಟ್ರೋಲ್ ಮುಂಚೆ ವಾರ್ತೆ ಕಾಮ ಹೆಂಗಸು ಕೊಡುದಿಲ್ಲ ಹಂಗೆ ಕೆಲಸ ಮಾಡೋಕೆ ಬತ್ರ ಹಂಗಾಗಿ ಭಾಳ ಕಷ್ಟ ಇನ್ನಿನ್ನು ಭಾಳ ಕಷ್ಟ ಹಾಯ್ ಇನ್ನು ಮನೆ ಕೆಲಸ ಮಾಡ್ಕೊ ಇತ್ತೇ ಇಲ್ಲ ಅವ ಹರಕೆ ಹೊತ್ಕೊಬೇಕು ಆ ನಮನೆ ಆಯ್ತು ಈಗ ಮನೆ ಕೆಲಸ ಮಾಡ್ತಾ ಕೂತ್ಕೊಂಬ ವ್ಯಾಪಾರ ಇದು ರಾಮ್ತೇರಿ ಗಂಗಾ ಮೈಲಿ ಅಲ್ಲ ಗೋಲ್ಡ್ ರೆಡ್ಡಿ ಕೈಲಿ ಗಂಗೆಬ್ಬರಿ ಮೈಲಿ ಕ್ಷಮಿಸಿ ಜಡ್ಜಮ್ಮ ಅಲ್ಲ ನಿನಗೆ ಮಂಡೆ ಉಂಟಾ ತುಂಡು ಬಟ್ಟೆ ಕೊಟ್ಟು ಅವನು ಯಾಮಾರಿಸಿ ಹೋಗಿದ್ದಾನಲ್ಲ ಓ ತೆಲುಗು ಪಿಲ್ಲ ಅವನು ಹಾಕಿದ ಬಿಸ್ಕೆಟ್ಗೆ ನೀನು ನಾಯಿ ಮರಿತರ ಹಿಂದೆ ಹೋಗಿದ್ಯಲ್ಲಮ್ಮ ನಿನ್ನಂತ ಪಾಪದ ಹುಡುಗಿನ ಯಾಮಾರಿಸ್ಲಿಕ್ಕೆ ಅವನಿಗೆ ಮನಸ್ಸಾದ್ರೂ ಹೇಗೆ ಬಂತು ಅಲ್ಲ ನೋಡಿ ಎಷ್ಟು ಚಂದ ಲಕ್ಷಣವಾಗಿ ಒಳ್ಳೆ ಗೌರಮ್ಮ ಇದ್ದಾಗಿದ್ದಾಳೆ ಪಕ್ಕದಲ್ಲಿ ಒಬ್ಬ ನಿಶ್ಚಿತಾರ್ಥ ಆಗಿರೋ ಹುಡುಗನ ಇಟ್ಟುಕೊಂಡು ಮತ್ತೊಬ್ಬ ಹೀರೋ ಬೇಕು ಇವಳಿಗೆ ತಪ್ಪಲ್ಲವೋ ಮರ್ಯಾದೆ ದಂತಿನ ಭಾಷೆ ಅಜ್ಜಿ ಅದೆಂತದೋ ಬೆಟ್ಟದ ಮೇಲೆ ಮದುವೆ ಆದಳಂತಲ್ಲ ಅದಕ್ಕೆಂತದರ ಸಾಕ್ಷಿ ಉಂಟಾ ಕೇಳಿ ಅಗ್ಗಿಪೇಟೆ ಸಾಕ್ಷಿ ಮದುವೆಗೆ ಬೆಂಕಿ ಪಟ್ಟಣದ ಸಾಕ್ಷಿ ಕೊಡ್ತೀನಿ ಅಂತಾಳೆ ಇವಳು ಎಂತ ಮುಗ್ದೆ ಇವಳು ಹಾಯ್ ಪೀಪಿ ಬೆಂಕಿ ಬಣ್ಣ ಕರೆಸಿ ಸಾಕ್ಷಿ ಕೇಳಲಿಕ್ಕೆ ಆಗ್ತದೋ ಹೋಗಲಿ ಕಟ್ಟಿಸಿಕೊಂಡ ತಾಳಿಯಾದರೂ ಕುತ್ತಿಗೆಯಲ್ಲಿರ್ಬೇಕಲ್ಲವೋ ಅದೆಲ್ಲುಂಟು ಕಟ್ಟಿದ್ರಲ್ಲವೇ ಅದಿರ್ಲಿಕ್ಕೆ ನಿಮ್ಮಿದನು ಕೋಪಂತು ತಾಳಿ ತೀಸಿ ಪಾರಿಸೇನು ತಾಳಿಯನ್ನು ಕಿತ್ತು ಬಿಸಾಕಿದೆಯಾ ಏನು ತಾಳಿಯನ್ನು ಚಪ್ಪಲಿ ಎಂದುಕೊಂಡಿಯಾ ತಾಳಿ ಎಂದುಕೊಂಡಿಯಾ ತಾಳಿಯ ಮಹತ್ವ ಗೊತ್ತುಂಟ ನಿನಗೆ ಮೊದಲೇ ಸಿನಿಮಾ ಹುಚ್ಚಲ್ಲವೋ ತಾಳಿಯ ಮಹತ್ವ ಗೊತ್ತಾಗಬೇಕು ಅಂದ್ರೆ ನಮ್ಮ ಸಾಯಿ ಪ್ರಕಾಶ್ ಒಂದೆರಡು ಚಿತ್ರ ನೋಡು ಅವಾಗ ತಾಳಿಯ ಮಹತ್ವ ಎಂತದ್ದು ಗೊತ್ತಾಗುತ್ತೆ ನಿನಗೆ ಕ್ಷಮಿಸಿ ಜಡ್ಜಮ್ಮ ನನಗೆ ತಾಳಿಯ ಬಗ್ಗೆ ಮಹಾನ್ ಗೌರವ ಉಂಟು ಜಡ್ಜಮ್ಮ ಅದಕ್ಕೆ ಒಂದೆರಡು ಮಾತು ಜಾಸ್ತಿ ಆಡಿದೆ ಈ ಹುಡುಗಿಗೆ ಸಿನಿಮಾ ಹುಚ್ಚು ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ಮನೆಯಲ್ಲಿರೋ ದುಡ್ಡಲ್ಲಿ ಎತ್ತುಕೊಂಡು ಹೋಗಿ ಅವನಿಗೋ ಕೊಟ್ಟಿದ್ದಾಳೆ ಅವನು ಇವಳಿಗೆ ಆಕಾಶದಲ್ಲಿ ಕಾಗಿ ತೋರಿಸಿ ಸರಿಯಾಗಿ ಮಂಡೆ ಮೇಲೆ ಟೋಪಿ ಹಾಕಿ ಓಡಿ ಹೋಗಿದ್ದಾನೆ ಇವಳಿಗೆ ಎಂತ ಮಾಡೋದು ತೋಚಿದೆ ತಾನು ನೋಡಿದ 4-5 ಸಿನಿಮಾದಲ್ಲಿರೋ ಹುಲಿ ಸಿಂಹ ನಾಯಿ ನರಿ ಅಂತ ಮನೆಯಲ್ಲಿ ಒಂದು ಕತೆ ಕಟ್ಟಿದ್ದಾಳೆ ಇವೆಲ್ಲವೂ ಶುದ್ಧ ಕಟ್ಟುಕತೆ ಯಾವುದನ್ನು ನಂಬು ಹಾಗೆ ಇಲ್ಲ ಆಯ್ತಾ ಹೌದೌದೌದು ನಾವು ಹೇಳೋದೆಲ್ಲ ಪಚ್ಚಿ ಸುಳ್ಳು ನೀನು ಹೇಳುವುದು ಅಪ್ಪಚ್ಚಿ ಸುಳ್ಳು ಆಯ್ತಾ ಜಡ್ಜಮ್ಮ ಇವಳು ಹೇಳಿದ ಕತೆಗೂ ನನಗೂ ಯಾವುದೇ ಸಂಬಂಧವೂ ಇಲ್ಲ ಇವಳು ಹೇಳಿದ ಹಾಗೆ ನಾನು ಹುಲಿಯೂ ಅಲ್ಲ ಸಿಂಹವೂ ಅಲ್ಲ 2 ಕಾಲು 2 ಕೈ ಇರುವ ಒಬ್ಬ ಮಾಮೂಲಿ ಮನುಷ್ಯ ತಾವೇ ನೋಡ್ತಿದ್ದೀರಲ್ಲ ನಾನವನಲ್ಲ ಮತ್ತು ಹಾಯ್ ಯಾರತ್ತ ಇವತ್ತಿನ ಕಾಲದಲ್ಲಿ ದೊಡ್ಡ ರಗಳೆ ಅಂತ ಹೋಯ್ತೆ ಮಾತಾಡ್ರೆ ಕಷ್ಟ ಈಗ ಇವತ್ತಿನ ಕಾಲ ಹಾಯ್ ಯಾರು ಕೆಲಸದವ್ರ ಒಂದು ಕೆಲಸ ಇತ್ತನ್ನು ಹೇಳ್ರೆ ಮಾಡಿಸೋದು ಭಾಳ ಕಷ್ಟ ಐತೆ ದಿನ ಹಿಡಿಬೇಕಾದ್ರೆ ಸುಮ್ಮನೆ ಕೂತ್ಕಂತ್ರ ಕೆಲಸದ ಜನ ಸಿಕ್ಕುದಿಲ್ಲ ಗೊತ್ತಿಲ್ಲ ಯಾರೂ ಗೊತ್ತಿಲ್ಲ ಹೇಳಲ್ಲ ಮಾತಾಡ್ರೆ 2-3 ಜನ ಬಿಟ್ಟು 4-5 ಜನ ಬಿಟ್ಟು ಮತ್ತೆ ಸಿಕ್ಕುದಿಲ್ಲ ಒಬ್ಬರಿದ್ರ ಎಂತ ಮಾಡೋದು ಮನೆ ಹಾಕ್ಲಂತ್ರಿ ಮದಿ ಅಂತ್ರಿ ಸಾಮಾನು ಊಟ ಡಿನ್ನರ್ ಎಲ್ಲ ಅವ್ರವ್ರ ಮನೆಯವರೇ ಮಾಡ್ಕೊಂಬೇಕು ಬಿಟ್ರೆ ಮತ್ತೆ ಯಾರು ಪಂಚಾಯತ್ಗೆ ಇಲ್ಲ ಅವರು ಬರ್ತಾರೆ ಇವರು ಬರ್ತಾರೆ ನಮ್ಮ ಕಾರ್ಯಕ್ರಮ ಅಂತಲ್ಲ ನಮ್ಮ ಹತ್ರ ಇತ್ತ ನಾವು ಮಾಡ್ಲಕ್ಕೆ ಆಯ್ತಾ ಒಂದೋಡು ಮಣ್ಣು ಬಂದು ಒಂದೋಡು ಕಲ್ಲು ಬಂತು ನಾವೇ ಹೊರಕ್ಬಿಟ್ರೆ ಹೊರ ಜನ ವ್ಯಾಪಾರ ಇಲ್ಲ ಮನೆ ಕಟ್ಟುದಂತ್ರಿ ನೀವು ಮನೆ ಈ ವರ್ಷ ಕಟ್ಟು ಶುರು ಮಾಡಿದ್ರೆ ಬರೋ ವರ್ಷಕ್ಕೆ ಆಯ್ತು 1 ವರ್ಷ ಬೇಕು ಮನೆ ಕಟ್ಕ ಜನ ಸಿಕ್ಕುದಿಲ್ಲ ತಲೆ ಬೀಸ್ ಜನ ಸಿಕ್ಕುದಿಲ್ಲ ಸೋಮವಾರ ಬಂದರೆ ಮಂಗಳೂರಿಲ್ಲ ಮಂಗಳವಾರ ಬಂದರೆ ಬುಧವಾರಿಲ್ಲ ಗುರುವಾರ ಬಂದು ಒಬ್ಬ ಬಂದರೆ ಒಬ್ಬ ಬರ್ತಿಲ್ಲ ಎಂತ ಮಾಡೋದು ಇದು ಮನೆಗೆ ಅದು ಜನ ಸಿಕ್ಕು ವ್ಯಾಪಾರ ನಮ್ಗೆ ಗೊತ್ತಿಲ್ಲ ಅದ್ಲ ಕೊಟ್ಟಿದೆ ಅಕ್ಕ 3 ಸಲ ಕೊಟ್ಟಿದೆ ಅಕ್ಕ 3 ಸಲ ಕೊಟ್ಟಿದೆ ತಗೊಳ್ಳಿ ಇನ್ನು 2 ಸಲ ಕೊಟ್ಟಿಸಿ ನಾನು ಇನ್ನೂ ಹೊಯ್ ಬಂದು ನಂಗೆ ಮನೆ ಕೆಲಸ ಐತೆ ಇಲ್ಲಿ ಹೊಂಚು ಹಾಕೋದು ಹೊಂಚು ಹಾಕ್ತಾ ಇದೆ ಕೆಲಸ ಅಲ್ಲ ಮಾರ್ರೆ ಆಯ್ತಾ ಗಂಟೆ ಹುಲ್ಲು ಹಾಕೋದು ಇದೆ ಕೆಲಸ ಆಯ್ತು ನಾವು ಅಂಗಡಿ ಹತ್ರ 3 ಸಲ ಹೋಗಿ ಬಂದು ನೀವಿಲ್ಲ ಅಕ್ಕ ಮತ್ತೆ ಗಣಿ ಎಂತ ಮಾಡೋದು ನಮ್ಮ ಕೆಲಸ ಪೂರ ಪೆಂಡಿಂಗ್ ಐತಿ ಈ 1 ವಾರ ಆಯ್ತು ಈಗ ಮನೆ ಹತ್ರ ಕೆಲಸ ಈಗ ಹೋಯ್ ಮಳೆಗಾಲ ಬಂತು ಅನ್ಕೊಂಡು ನಮಗೆ ಒಂದು 15,000 ರೂಪಾಯಿ ಧರ್ಮ ಖರ್ಚು ಮಳೆಗಾಲ ಬಂತ 10-15,000 ರೂಪಾಯಿ ಧರ್ಮ ಖರ್ಚು ಮೊಡ್ಲಾಡೆ ಕಾಯ್ಕತ್ತ ಹೆಡಿ ಮಂಡಿ ಅದು ಜರಿ ಹಾಕೋದು ಹೊಂಚು ತಪ್ಪುದು ಕಾಡ ಅದಕೊಂಡು ಇಷ್ಟು ಸುಣ್ಣ ಹಾಕೋದು ಅದಕ್ಕೆ ಇಷ್ಟು ಬಣ್ಣ ಹೊಡೋದು ಆಯ್ತಾ ಇದ್ರ ಕಣಕ್ಕೆ ಒಂದಿಷ್ಟು ಕ್ರಷರ್ ಪೌಡ್ರ್ ಹಾಕೋದು ಅತ್ಲ ಇಷ್ಟು ಹೊಯ್ಗೆ ಹಾಕೋದು ಇಲ್ಲಿ ಇಷ್ಟು ಕಲ್ಲು ಕಟ್ಟೋದು ಆ ಕಲ್ಲು ಒಳಗೆ ಹಾಕೋದು ಅಷ್ಟು 15,000 ಬೇಕು ಮಳೆಗಾಲ ಮುಗೋಷ್ಟ್ರೊಳಗೆ ಹೋಯ್ ಎಂತ ಮಾಡೋದು ಮಳೆಗಾಲ ಬಂತು ಅಂದ್ಕೊಂಡು ನಮ್ಮ ತಲೆ ಬಿಸಿ ಹಾಕೋದು ನಮ್ಗೆ ಅದಕ್ಕೆ ಮಳೆಗಾಲ ಬಂತು ಅಂದ್ಕೊಂಡು ನಮ್ಮ ಮನೆಯವ್ರು ಎಂತ ಹೋಯ್ತು ನಮ್ಮ ಹತ್ರ ಹೆಚ್ಚು ಮಾತಾಡೋ ಗೊತ್ತಿಲ್ಲ ಇವ ಭಯಂಕರ ಸಿಟ್ಟಾಗಿರ್ತಾ ಮಾತಾಡ್ರೆ ಮೈಮೇಲೆ ಬತ್ತ ಅಂದ್ಕೊಂಡು ಮಕ್ಕಳು ಯಾರು ಮಾತಾಡೋದಿಲ್ಲ ಬೆಳಿಗ್ಗೆ ಸಣ್ಣ ಗಂಡಿ ಕರ್ದಿಲ್ಲ ಮನೆ ಮನು ಗಂಡಿ ಬಾ ಅಂದೆ ಕೇಂಬರಿಲ್ಲ ಹಾಯ್ ಗಂಡು ಇಲ್ಲಿ ಬಂದು ತಡ್ಕ ಓಡಿಬಿಡ್ತಿ ಸುದ್ದಿ ಬೇಡ ನಮ್ಗೆ ಯಾಕೆ ನಾವು ಕೂಗುತ್ತಲ್ಲ ಹೇಳಿ ನಾವು ಕಾಂತಿ ಇರ್ತಾವೆ ಇವಾಗ ಗಂಟೆ ಬಿಟ್ಟು ಕೂಗುತ್ತೆ ಮಾಮ ಸುದ್ದಿ ಬೇಡ ಹೇಳಿ ಯಾರೋ ಮಕ್ಕಳು ಕರೆದ್ರೂ ಗೊತ್ತಿಲ್ಲ ಈಗ ತಲೆ ಬಿಸಿ ವ್ಯಾಪಾರವೇ ಆಯ್ತಾ ಮೊನ್ನೆ ಹಾಗೆ ಹಾಯ್ ಹೊಂಚು ಹತ್ತಗೋದು ಹಂಚು ಹತ್ತದ ಅಡಿ ರೀಪ ಇಲ್ಲ ಹೌದಲ್ದ ಪಳಕ್ಕ ಒಳಗೆ ನಾನು ಒಳಗಿದ್ದು ನಾನು ಕಾಲು ಕುತ್ತಿಗೆ ಮಾತ್ರ ಮೇಲೆ ಇತ್ತು 2 ಕಾಲು ಕೆಳಗೆ ಇತ್ತು
ಮನೆಯವರೇ ಅಂತ ಮನೆಯವ್ರು ಒಬ್ರಿಲ್ಲ ಧಾರಾವಾಹಿಕ ಅಂತ ಸೌಂಡ್ ಗಟ್ಟಿ ಕೊಟ್ಟಿರೋ ಹೌದಲ್ದ ಆ ಧಾರಾವಾಹಿ ಒಳಗೆ ನಮ್ದು 2 ಕಾಲು ಒಳಗೋದು ಗೊತ್ತೇ ಇಲ್ಲ ಅವ್ರಿಗೆ ಆಯ್ತಾ ಕಡೆ ಆಚೆ ಮನೆ ಪದಕ ಬಂದ್ಕೊಂಡು ಎಂತ ಆಯ್ತು ಮಗ ಎಂತ ಆಯ್ತು ಎಂತ ಆತಲ್ಲ ರೀಪ್ ಹೋಯ್ತು ಮಾರ 2 ಹಂಚು ಹಾಕೋದು ಕಾಲು ಒಳಗೆ ಹೋಯ್ತಂದೆ ಹಿಂಗಂತ ಕೈ ಕಾಲು ಪೂರ ಹೊರ್ಚಿ ಹೋಯ್ತು ಪಂಜಿ ಫುಲ್ ಮಡ್ಚ್ಕೊಂಡು ಇಲ್ಲಿ ಹೊರ್ಚಿ ಹೋಯ್ತು ಈಗ ಆಯ್ತಾ ಒಂದು ಹಂಚು ಕೊಡಿ ಕೆಲಸ ಮಾಡಿ ಜಾನ್ ಸಿಕ್ಕುದಿಲ್ಲ ಅಂತ ಹೇಳುದು ಹೇಳಿದ್ರು ಸುಖ ಇಲ್ಲ ಈಗಣೆ ನಾಚಿಕೆ ಮಾಡ್ಕೊಂಬೇಡಿ ಮನೆ ಕೆಲಸ ಮನೆಯೇ ಮಂತ್ರಾಲಯ ತಲೆ ಬಿಸ್ತಾಗ ಅಂತಿಲ್ಲ ಮನೆಯೇ ಮಂತ್ರಾಲಯ ಆದ್ರಿಂದ ನಮ್ಮ ಮನೆ ಕೆಲಸ ನಾವು ಮಾಡೋದು ನಾಚಿಕೆ ಮಾಡೋಕೆ ಅಂತ ಇಲ್ಲ ಅವ್ರು ಎಂತ ಅಂತರೋ ಇವ್ರು ಎಂತ ಅಂತ ಹೇಳೋಕ್ಕಿಲ್ಲ ಹಾಗೆ ಈಗಣೆ ಮನೆ ಸ್ವಲ್ಪ ಜಾಗ್ರತೆ ಮಾಡಿ ಮನೆ ಕೆಲಸ ಇದ್ರೆ ನೀವು ಮಾಡಿ ಏನು ಮರ್ಯಾದೆ ಹೊತ್ತಿಲ್ಲ ನಿಮ್ಮ ಮನೆ ಕೆಲಸ ನೀವು ಮಾಡೋದಲ್ಲ ಹಾಗಾಗಿ ನಾವು ಕಾಣಿ ಪ್ರತಿ ಅರ್ಧ ಗಂಟೆ 1 ಗಂಟೆ ಮನೆ ಬರ್ಬೋದು ಕೆಲಸ ಮಾಡ್ತೇವೆ ಆಯ್ತಾ ಈಗಣೆ ಕಟ್ಟಿಂಗ್ ಮಾಡೋಕ್ಕಿತ್ತು ಮೊನ್ನೆ ಮಾಡ್ಕೊಂಡು ಬಂದಷ್ಟು 15 ದಿವಸ ಆಯ್ತು ಒಂಚೂರು ಕೂದಲು ಕರ ಅನ್ನಂಗಿತ್ತು ಈಗ ಕಟ್ಟಿಂಗ್ ಮಾಡ್ಕೊಂಡು ಒಂಚೂರು ಪ್ಯಾಟಿ ಹೋಗ್ಬೇಕಿತ್ತು ಮೀನು ಪೇಟೆಗೆ ಒಳ್ಳೆ ಮೀನಿದ್ರೆ ತಂದು ಹೆಂಗಸ್ರಿಗೆ ಕೊಡೋದು ಅವ್ರು ಧಾರಾವಾಹಿ ಎಲ್ಲ ಕಂಡಾದ್ಮೇಲೆ ಮೀನು ಹುರ್ಕೊಡ್ತಾರೆ 4:15 ಗಂಟೆ ಹತ್ತು ತುಂಬುತ್ತಿಗೆ ಸರಿ ಹತ್ತದ ಅಕ್ಕ ಈಗಣೆ ಏನಾಗೋ ಅಕ್ಕ ಓಲಾ ಅಂಗಿ ತಗೊಂಬ ಮೊಟ್ಲ ಮೇಲೆ ಒಣಸೋದು ಅಂಗಿ ತಗೊಂಬರ ಒಳಗಿಡ ನಾ ಮೀಕೋತೆ ಮತ್ತೆ ಯಾರು ಮೀಕೋರಂಗೆ ಗೊತ್ತಿಲ್ಲ ಈಗಣೆ ಮನೆ ಕೆಲಸ ನೀವು ಮಾಡಿ ಕಡೆ ರಸ್ತೆ ಮೇಲೆ ಸಿಕ್ಕೊಂಡು ನಮ್ಮ ಹತ್ರ ಕೇಳ್ಬೇಡಿ ನಮ್ದು ಹಂಚಾವ್ ಕಿತ್ತು ಮರ ಬನ್ನಿ ಅಂದ್ರೆ ನಾ ಕೆಲಸದವನಲ್ಲ ಮಾರ್ರೆ ನಮ್ಮ ಮನೆ ಕೆಲಸ ನಾವು ಮಾಡೋದು ನೀವು ಕಡೆಗೆ 2 ಹಂಚಾವ್ ಕಿತ್ತು ಯಾವ ಬತ್ತು ಕೇಳಿದ್ರೆ ಕಷ್ಟ ಅಕ್ಕ ಈಗಣೆ ಒಂಚೂರು ಕೈಗೆ ಮುಖ ತೊಳ್ಕೊಂಡು ಮೀನು ಪೇಟೆಗೆ ಹೋಗಿ ಯಾವ ಮೀನು ತಕ್ಕಂತೆ ನೀವು ಒಂದು ಮುಷ್ಟಿ ಉಣ್ಕೊಂಡು ಮನಿಕೊಳ್ಳಿ ಅಕ್ಕ ನಮಸ್ಕಾರ ಏನಪ್ಪ ನಮ್ಮ ಮನೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಬಂದ್ಯಾ ಆಗ್ಲೇ ಮುಗಿಸ್ದೆ ಅಣ್ಣ ನೀನು ಒಬ್ಬನೇ ಕಣ ಅರ್ಧ ಕಪ್ ಟೀಗೆ ಅರ್ಧ ದಿವಸ ಹೇಳಿದ ಕೆಲಸ ಮಾಡ್ಕೊಂಡು ನಿಯತ್ತಾಗಿರೋನು ಅಂದ್ರೆ ಐ ಲೈಕ್ ಯುವರ್ ಆನೆಸ್ಟಿ ಏನಿವತ್ತು ಕರೀದೇನೆ ಬಂದ್ಬಿಟ್ಟಿದ್ಯಾ ಹೆಂಗೂ ಕರೀತ್ಯಾ ಅದಕ್ಕೆ ನಾನೇ ಬಂದೆ ಹೌದು ನಾನು ಕೊಟ್ಟಿದ್ದೀನಿ ಟೀಚರ್ ಕೊಟ್ಟೆ ಅದ್ರ ಬದಲು ಅವರು ಒಂದು ಕೊಟ್ರು ಇದೇನಾ ನಿಮ್ಮಪ್ಪ ನಿನಗೆ ಇನ್ನೊಂದು ಮದುವೆ ಫಿಕ್ಸ್ ಮಾಡ್ಬಿಟ್ನಾ ಇದು ನನ್ ಮದ್ವೆದಲ್ಲ ಮತ್ತೆ ನಿನ್ ಕಲ್ಯಾಣಿದು ಮಿಸ್ಸಸ್ ಆಗೋದ್ರು ಅಲ್ಲಿ ನೋಡು ಮಾಡ್ಕೊಳ್ಳೋಣ ಏನಧ್ಯಕ್ಷರೇ ನಿಮ್ಮ ಆಟಲ್ಲಿ ಬರ್ದಿದ್ದ ಅಕ್ಷರಗಳನ್ನೆಲ್ಲ ಟೀಚರು ಡಸ್ಟರ್ ತಗೊಂಡು ನೀಟಾಗಿ ಅಳಿಸ್ಬಿಟ್ಟು ಹೋಗ್ತಾ ಇರಂಗಿದೆ ನೋಡ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಕೆಲ್ಸಕ್ಕೆ ಹೋಗೋನು ಹುಡುಗಿ ಬಿಟ್ಟು ಹೋದ ತಕ್ಷಣ ಅಳ್ತಾ ಕೂತ್ಕೊಳ್ಳೋನು ನಮ್ಮ ಸಂಘದಲ್ಲಿ ಇರಬಾರ್ದು ಅಂತ ಕಾನೂನೇ ಇದೆ ನಾವೆಲ್ಲ 10ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಹರ್ಷಿತನ ನನ್ ಲವ್ ಮಾಡು ಅಂತ ಹಿಂದೆ ಅಲಿಯಂಗ್ ಮಾಡಿದವ್ರು ಇದಕ್ಕೆಲ್ಲ ಕೇರ್ ಮಾಡಲ್ಲ ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್ ಅಧ್ಯಕ್ಷರೇ ಸಮಾಧಾನ ಮಾಡ್ಕೊಳ್ಳಿ ನೋಡಿ ಸೂಜಿನ ಯಾವ ಡಾಕ್ಟರ್ ಚುಚ್ಚಿದ್ರೇನು ನೋವೆಲ್ಲ ಒಂದೇ ಹಂಗೆ ಯಾವ ಹುಡುಗಿ ಕೈ ಕೊಟ್ರೇನು ಎಲ್ಲ ನೋವು ಒಂದೇ ಸುಮ್ಮನೆ ಡವ್ ಮಾಡಬೇಡ ಊರಲ್ಲಿ ಜಾತ್ರೆ ಬಗ್ಗೆ ಪಂಚಾಯತಿ ಸೇರವ್ರೆ ಸಂಘದ ಪರವಾಗಿ ನಾವು ಅಲ್ಲಿ ಇಲ್ಲ ಅಂದ್ರೆ ನಮ್ಮ ಸಂಘಕ್ಕೆ ಅವಮಾನ ಸಂಘದ ಕೆಲಸನೇ ಫಸ್ಟ್ ಲೈ ಟೀಚರ್ ಮದುವೆ ಒಂದು ಫ್ಲೆಕ್ಸ್ ಹಾಕ್ಸೋ ಹುಡುಗಿ ಇಂಗ್ಲಿಷ್ ಟೀಚರು ನಾನು ಒಳ್ಳೆ ಶೇಕ್ಸ್ಪಿಯರ್ ಕೆಟಪಲ್ಲಿ ಇರ್ಬೇಕು ಹಾಗೆ ಕೆಳಗಡೆ ನಿನ್ ಫೋಟೋನ ಹಾಕ್ಸ್ಕೋ ಸಂಘದವರೆಲ್ಲ